ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೆಂಗೆ ಅತ್ತೀರಿ? ಎಲ್ಲರೂ ಆರಾಮತ್ತೀರಿ ಅಂತ ಅನ್ಕೋತಾನೆ ಈ ವ್ಲಾಗನ್ನು ಶೂಟ್ ಮಾಡತ್ತೀನಿ. ನೋಡ್ರಿ, ಇದೇನಪ್ಪ ಈ ರೀತಿ ತಾಟ್ ಹಚ್ಕೊಂಡು ಇದ್ರೊಳಗೆ ವೆರೈಟಿ ಆಫ್ ಊಟ ಇಟ್ಟಾಳು ಅಂತ ಹೇಳಿ ನೋಡತ್ತೀರಿ. ಇದು ನನ್ನ ಬೈಕೆ ಊಟ ಐತಿ. ಅಂದ್ರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಮಮ್ಮಿಗೆ ಹೇಳತ್ತಿದ್ನಿ ಮಾವಿನಕಾಯಿ ಶಿಕರ್ನಿ ಬೇಕಂತೇಳಿ. ಶಿಕರ್ನಿ ಮಾಡ್ಯಾರು. ಬರ್ರಿ ವ್ಲಾಗ್ ಸ್ಟಾರ್ಟ್ ಮಾಡು. ಮಾರ್ನಿಂಗ್ 5:30 ಆಗೈತಿ ನೋಡ್ರಿ. 5:45 ಆಗೈತಿ. ಈಗ ಎಚ್ಚರಾಗೈತಿ. ಮಣ್ಕೊಳಕ್ಕೆ ಟೆರೆಸ್ ಮ್ಯಾಗ ಹೋಗಿದ್ದೆವು ನೋಡ್ರಿ. 5:45ಕ್ಕೆ ಎಷ್ಟು ಬೆಳಕಾಗೈತಿ ಅಂದರೆ 7 ಗಂಟೆ ಆಗೈತೇನೋ ಅನ್ಸತೈತಿ. ಇನ್ನೂ ಸೂರ್ಯ ಉದಯ ಆಗಿಲ್ಲ. ಈ ಸೈಡ್ ಬರೋಕ್ಕೆ ಉದಯ ಆಗ್ತಾನೆ, ಬಟ್ ಇನ್ನೂ ಸೂರ್ಯ ಬಂದಿಲ್ಲ. ಹಾಸಿಗೆ ಎಲ್ಲ ತೆಗೆದ ತೆಳಗೆ ಹೋಗಬೇಕು ನೋಡ್ರಿ. ರಂಗೋಲಿ ಎಲ್ಲ ಹಾಕೀನಿ. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿನೀರು ಕುಡಿಬೇಕು. ಗಂಟ್ಲು ನೋವು ಆಗೈತಿ. 2-3 ದಿನ ಆಯಿತು. ಬಿಸಿನೀರು ಕುಡಿಬೇಕಂಥೇಳಿ ಕಿಚನ್ಗೆ ಬಂದೀನಿ. ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಕೊಂಡು ಬಿಸಿನೀರು ಕುಡಿದ್ರೆ ಆಯ್ತು ಅಂಥೇಳಿ ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಕೊಳಕತ್ತೀನಿ. ಇಟ್ಕೊಂಡಾದ್ಮ್ಯಾಗ ಇನ್ನು ಬೆಳಗ್ಗೆ ನಾಷ್ಟ ಪ್ರಿಪ್ರೇಷನ್. ಮಮ್ಮಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ಮತ್ತು ಚೂಡ ಆಯ್ತು ನೋಡ್ರಿ ನಾಷ್ಟಕ್ಕೆ. ಇದನ್ನು ತಿಂದಾದ್ಮ್ಯಾಗ ನಮ್ಮದು ಊಟದ ಪ್ರಿಪ್ರೇಷನ್ 10 ಗಂಟೆದಿಂದ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೋಡ್ರಿ, ಇವತ್ತು ಹೋಳ್ಗೆ ಮಾಡ್ಬೇಕಂಥೇಳಿ ಕಡಲೆಬೇಳೆನ 1 ಗ್ಲಾಸ್ ಬೇಳೆ ತೊಗೊಂಡೀನಿ. 1 ಗ್ಲಾಸ್ ಬೇಳೆಗೆ 3 ಗ್ಲಾಸ್ ಬಿಸಿನೀರು ಹಾಕಿ ಇದನ್ನು ವಿಜಲ್ ಹೊಡ್ಯಾಕೆ ಇಟ್ಕೋತಾನೆ ನೋಡ್ರಿ. ಈ ಬ್ಯಾಳಿಗಂತೂ 3 ವಿಸಿಲ್ ಬರಬೇಕು. 3 ವಿಸಿಲ್ ಆಗೋ ತನಕ ಇದನ್ನು ಕೂಗಿಸ್ಕೋಬೇಕು ಕುಕ್ಕರ್ನ. ನೋಡ್ರಿ, ಈ ರೀತಿ ಕುಕ್ಕರ್ ಇಟ್ಕೊಂಡೀನಿ. ಇದು ಕರೆಂಟ್ ಮ್ಯಾಗಿಂದ ಐತಿ ಒಲಿ. ಬ್ಯಾಳೆ ಆಲ್ಮೋಸ್ಟ್ ಕುದ್ದು ನೋಡ್ರಿ. ಅದನ್ನು ಬಸ್ಕೊಳಕತ್ತೀನಿ. ಇದೊಂದು ಸಾನ್ಗೆ ಒಳಗೆ ಹಾಕೊಂಡೀನಿ, ಹೊರನಾರು ಚಾನ್ಗೆ ಒಳಗೆ. ಆಯ್ತು, ಮಮ್ಮಿ ಆಲ್ಮೋಸ್ಟ್ ಮಾಡಾಕ್ತಾರ ಅವರು. ಇನ್ನು ಪ್ರಿಪ್ರೇಷನ್ಗಳದವು. ಸಾರು ಮಾಡೋದೈತಿ, ಪಲ್ಯ ಮಾಡೋದೈತಿ, ಚಪಾತಿ ಮಾಡೋದೈತಿ, ಆಮೇಲೆ ಶಿಕರ್ನಿ ಮಾಡೋದೈತಿ, ಹೋಳ್ಗೆ ಮಾಡೋದೈತಿ. ಇಷ್ಟೆಲ್ಲ ಮಾಡಿ ಮುಗ್ಯಾಕೆ 12 ಗಂಟೆ ಆಗ್ತೈತಿ ನೋಡ್ರಿ. 12 ಬಂದ. ಈಗ ನಾನು ಹೂರ್ಣ ಪ್ರಿಪ್ರೇಷನ್ ಮಾಡೋಕೆ ನೀರೆಲ್ಲ ಬಸ್ದಾದ್ಮ್ಯಾಗ ಒಂದು ಬೋಗಾನಿ ಒಳಗೆ ಬ್ಯಾಳೆನ ಹಾಕೊಳಕತ್ತೀನಿ ನೋಡ್ರಿ. ಬ್ಯಾಳೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಸಕ್ಕರೆ ಹಾಕೋತೀನಿ. ಅವ್ರ ಮನ್ಯಾಗ ಅದೇ ರೀತಿ ಹೋಳ್ಗೆ ಮಾಡೋದು. ನಮ್ಮ ಸೈಡ್ ಆದ್ರೆ, ನಮ್ಮ ಗಂಡನ ಮನ್ಯಾಗಾದ್ರೆ ಬೆಲ್ಲ ಅಷ್ಟು ಹಾಕ್ಕೊಂಡು ಮಾಡ್ತೀನಿ. ಬಟ್ ಮಮ್ಮಿ ಸಕ್ಕರೆ ಮತ್ತು ಬೆಲ್ಲ ಎರಡೂ ಮಿಕ್ಸ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಬೆಲ್ಲ ಹಾಕ್ಕೊಳಕತ್ತೀನಿ. ಈಗ ಸ್ವಲ್ಪ ಬೆಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವೀಟ್ ನೋಡ್ಕೊಂಡು ಹಾಕೋರಿ. ಜಾಸ್ತಿ ಆದ್ರೆ ಹೂರ್ಣ ನೀರು ಆಗಿಬಿಡ್ತೈತಿ. ಅದ್ರ ಸಲುವಾಗಿ ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ. 1 ಕಪ್ ಸಕ್ಕರೆ, 2 ಕಪ್ ಬೆಲ್ಲ ಓಕೆ ನಡಿತೈತಿ. ಈಗ ನೋಡ್ರಿ, ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು ಕರ್ಗು ಮಟ. ಅಂದ್ರೆ ಹೂರ್ಣ ಗಟ್ಟಿಯಾಗಿ ಚಲೋ ಆಗಿ ಬರ್ತೈತಿ ನೋಡ್ರಿ. ಆಲ್ಮೋಸ್ಟ್ ಹೂರ್ಣ ರೆಡಿ ಆಗಕ್ಕೆ ಬಂದೈತಿ. ಹೂರ್ಣ ಯಾವಾಗ ರೆಡಿ ಆಯ್ತು ಅನ್ನೋದಂದ್ರೆ, ಹೂರ್ಣ ಸ್ವಲ್ಪ ಪಾತ್ರೆ ತಳ ಬಿಟ್ಟು ಮ್ಯಾಲೆ ಬರಬೇಕು. ಪಾತ್ರೆಗೆ ಅಂಟ್ಕೊಂಡು ಕೊಂಡ್ರಬಾರ್ದು. ಆಗ ಹೂರ್ಣ ರೆಡಿ ಆಗೈತೆ ಅಂತ ಹೇಳಿ ಅರ್ಥ. ಈಗ ನೋಡ್ರಿ, ಸ್ವಲ್ಪ ಪಾತ್ರೆ ಬಿಡಾತೈತಿ. ಹಂಗೆ ಆಲ್ಮೋಸ್ಟ್ ಬೆಲ್ಲ ಸಕ್ಕರೆನೂ ಕರಗೈತಿ. ಎಲ್ಲರೇ ಸ್ವಲ್ಪ ಅಂದ್ರೆ ಬೆಲ್ಲ ನಾನು ಚಾಕುನಿಂದ ಹಾಕೀನಿ. ಆಲ್ಮೋಸ್ಟ್ ಕರಗೈತಿ. ಮತ್ತು ಪಾತ್ರೆನೂ ಬಿಡಾತೈತಿ. ಇನ್ನೇನು ಪಾತ್ರೆ ಬಿಟ್ಕೊಂಡು ಹೂರ್ಣ ಫುಲ್ ಗಟ್ಟಿಯಾಗಿಬಿಡ್ತೈತಿ. ಇನ್ನು ಬಿಸಿ ಇದ್ದಾಗ ಅರಿಬೇಕು. ಮಮ್ಮಿ ಮಾವಿನಕಾಯಿ ಶಿಕರ್ನಿ ರೆಡಿ ಮಾಡ್ಯಾರ ನೋಡ್ರಿ. ಇದು ನನ್ನ ಫೇವ್ರೇಟ್ ಐತಿ. ಅದು ಏನೇನು ರೆಡಿ ಆಗೈತಿ ಅಂತೇಳಿ ನಿಮಗೆ ತೋರಿಸ್ತೀನಿ ಬರ್ರಿ. ಮಾವಿನಕಾಯಿ ಶಿಕರ್ನಿ ಒಂದು ರೆಡಿ ಆಗೈತಿ. ಆಮೇಲೆ ಹೂರ್ಣ ರೆಡಿ ಆಗೈತಿ. ಇಲ್ಲಿ ಸೈಡ್ಗೆ ಹೋಳ್ಗೆಗೆ ಕನಕ ರೆಡಿ ಮಾಡಿ ಇಟ್ಟಾರು. ಆಮೇಲೆ ನೋಡ್ರಿ, ಇಲ್ಲಿ ರೈಸ್ ರೆಡಿ ಆಗೈತಿ. ಒಂದು ಕಡೆ ಹಾಲು ಅದಾವು. ಇಲ್ಲಿ ಕಾಳಿನ ಪಲ್ಯ ರೆಡಿ ಆಗೈತಿ. ಸ್ವಲ್ಪ ಚಪಾತಿ ಮಾಡೋದಿತ್ತು. ಈಗ ನಾನು ಚಪಾತಿ ಮಾಡ್ಕೊಳತ್ತೀನಿ ನೋಡ್ರಿ. ಈ ರೀತಿ ಚಪಾತಿ ಮಾಡ್ಕೊಂಡೀನಿ. ಚಪಾತಿನೂ ಆಲ್ಮೋಸ್ಟ್ ರೆಡಿ ಆಗಾಕ್ತವು.
ಎಲ್ಲ ಊಟದ ಪ್ರಿಪ್ರೇಷನ್ನು ಆಯಿತು. ಇನ್ನೇನು ಹೋಳ್ಗೆ ಒಂದು ಮಾಡ್ಕೋಬೇಕು. ಲಾಸ್ಟ್ ಹೋಳ್ಗೆ ಮಮ್ಮಿ ಮಾಡೋರ್ದರು. ಈ ರೀತಿ ಊಟ ಯಾರ್ಯಾರಿಗೆ ತಿನ್ಬೇಕು ಅನಿಸ್ತೈತೆ ಅಂಥೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡಕತ್ತೀರಿ ನೋಡಿರಿ, ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ನೋಡಿರಿ, ಈಗ ಮಮ್ಮಿ ಹೋಳ್ಗೆ ಮಾಡಾಕ್ತಾರು. ಹೂರಣ ತುಂಬಿ ಒಂದು ಸೈಡ ಇಲ್ಲಿ ಒಂದು ಹೋಳ್ಗೆ ಮಾಡಿ ಹಾಕ್ಯಾರ. ಈಗ ಬೇಯತ್ತೈತೆ ನೋಡಿರಿ. ಈ ರೀತಿ ಅವರು ಹೋಳ್ಗೆ ಮಾಡಾಕ್ತಾರು. ಇನ್ನೇನು ಊಟ ಮಾಡಬೇಕು. ಎಲ್ಲ ಪ್ರಿಪ್ರೇಷನ್ ಅಂತೂ ಮುಗೀತು ಅಡುಗೆದ. ಹೋಳ್ಗೆ ಎಷ್ಟು ರೆಡಿ ಅದು ಅಂದ್ರೆ ಅದು ನೋಡ್ರಿ, ಹೋಳ್ಗೆ ಎಷ್ಟು ಚಂದ ಉಬ್ಬಿ ಬರಾಕ್ತೇವೆ ಅಂಥೇಳಿ ಹೂರಣ ಜಾಸ್ತಿ ಹಾಕಿ ಮಾಡಿದರು. ಹೋಳ್ಗೆ ಅಂದ್ರೆ ಹೋಳ್ಗೆ ಸಖತ್ತಾಗಿ ಬಂದವು. ನೀವು ಕೂಡ ಟ್ರೈ ಮಾಡಿರಿ. ನೋಡ್ರಿ, ಹೋಳ್ಗೆ ಈ ರೀತಿ ಬಂದವು. ಬರ್ರಿ ಊಟ ಮಾಡಿನಂತ. ನಾನು ಊಟದ ಪ್ಲೇಟ್ ಒಳಗೆ ಏನೇನೈತೆ ನೋಡ್ನು ಬರ್ರಿ. ಫಸ್ಟಿಗೆ ಶಿಕರ್ನಿ, ರೈಸ್, ಸಾಂಬಾರು, ಮೊಸರು ಮತ್ತು ಶೇಂಗಾ ಚಟ್ನಿ, ಕಾಳಿನ ಪಲ್ಯ, ಚಪಾತಿ, ಒಂದು ಹೋಳ್ಗೆ, ಇಷ್ಟೆಲ್ಲ ಐತಿ. ಇದು ಯಾರಿಗೆಲ್ಲ ಇಷ್ಟ ಆಗೈತೆ ಅಂಥೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ. ಆಗಿತ್ತು ಇವತ್ತಿನ ವ್ಲಾಗ್. ಮತ್ತು ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.